ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆದಿತ್ಯ. ನಾವು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಟೋಸ್ ವೆಲ್ಡ್ ಕಂಪನಿಯ ಇನ್ವರ್ಟರ್ ವೆಲ್ಡಿಂಗ್ ಮಿಷಿನ್. ನೋಡಿ, ಬಾಕ್ಸ್ ಇದೆ. ARC200 ಅಂತ ಇದೆ. ನಂದು ಮನೆಯಲ್ಲಿ ಸಣ್ಣ ಪುಟ್ಟ ಏನಾದ್ರು ಕೆಲಸ ಇದ್ದೇ ಇರುತ್ತೆ, ಹಾಗಾಗಿ ನಾನು ಪದೇ ಪದೇ ವೆಲ್ಡಿಂಗ್ ಶಾಪಿಗೆ ಹೋಗ್ತಾ ಇದ್ದೆ. ಹಾಗಾಗಿ ನಾನೇನು ಮಾಡಿದೆ, ಒಂದು ಚಿಕ್ಕ ವೆಲ್ಡಿಂಗ್ ಮಿಷಿನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ ಹೇಗಿದೆ ಮಿಷನ್ ಅಂತ ಹೇಳ್ಬಿಟ್ಟು. ಇದು ನೋಡ್ರಿ, ಕೇಬಲ್ ಕೊಟ್ಟಿದ್ದಾರೆ. ಈ ಕಡೆ ಸೈಡಲ್ಲಿ ಇಡ್ತೀನಿ. ಈಗ ಇದು ಮಿಷಿನ್, ಇದು ಸಿಂಪಲ್ ಆಗಿದೆ, ಒಂದು ಸೂಟ್ ಕೇಸ್ ಥರ ಇದೆ. ನಮಗೆ ಶಾಪಲ್ಲಿ ಓಪನ್ ಮಾಡಿ ತೋರಿಸಿದ್ರು ಇದನ್ನು. ಶಾಪಿನೊಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ ನಾನು, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕ್ನ. ಅಲ್ಲಿ ಸರ್ಚ್ ಮಾಡಿ ಅಡ್ರೆಸ್ ತೊಗೊಳ್ಳಿ. ಇದು ನೋಡಿ, ಪ್ಲಸ್ ಮತ್ತು ಮೈನಸ್, ಆನ್ ಆ್ಯಂಡ್ ಆಫು, ಮತ್ತು ಒಂದು ಚಿಕ್ಕ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮತ್ತು ವೋಲ್ಟೇಜ್ ಸೆಟ್ ಮಾಡೋಕ್ಕೆ ಒಂದು ಕಂಟ್ರೋಲರ್ ಇದೆ. ಈ ಥರ ಕಾಣುತ್ತೆ ಬಾಕ್ಸ್ ನಿಮಗದು. ಇದ್ರ ಹಿಂದ್ಗಡೆ ಚಿಕ್ಕ ಒಂದು ಫ್ಯಾನ್ ಕೊಟ್ಟಿದ್ದಾರೆ, ತುಂಬ ಸ್ಪೀಡಾಗಿ ತಿರುಗುತ್ತೆ, ಹೀಟ್ ಆಗದೆ ಇರೋ ಹಾಗೆ ಕಂಟ್ರೋಲ್ ಮಾಡುತ್ತೆ ಅದು. ಇದು ಕೇಬಲ್ ಬಂದುಬಿಟ್ಟು 1.5 ಮೀಟರ್ ಮೇಲೆ ಇದೆ. ಅದಕ್ಕೆ ಪ್ಲಗ್ ಅವ್ರು ಕೊಟ್ಟಿರಲ್ಲ, ನಾವು ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ನಮ್ಮ ಲೂಸಿ ಅಡ್ಡ ಬಂದಿದ್ದಾಳೆ. ಇದು ಮೈನಸ್ ಪಾಯಿಂಟು, ಅಂದರೆ ಅರ್ಥಿಂಗ್ ಪಾಯಿಂಟ್. ಇದು ಪ್ಲಸ್ ಪಾಯಿಂಟ್, ಅಂದರೆ ವೆಲ್ಡಿಂಗ್ ಕಡ್ಡಿನ ನಾವು ಇದರಲ್ಲಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ವೆಲ್ಡ್ ಮಾಡೋದು. ಇದು ಹಿಂಗೆ ಈ ಥರ ಪ್ರೆಸ್ ಮಾಡಿಬಿಟ್ಟು ಅದರೊಳಗಡೆ ಕಡ್ಡಿ ಹಾಕಿ ವೆಲ್ಡಿಂಗ್ ರಾಡ್ ಅಂತೀವಲ್ಲ ಅದನ್ನು. ಇದು ಅಲ್ಲಿ ಲಾಕ್ ಮಾಡಲಿಕ್ಕೆ ಸಿಸ್ಟಮ್ ಚೆನ್ನಾಗಿ ಕೊಟ್ಟಿದ್ದಾರೆ. ಜಸ್ಟ್ ಪ್ರೆಸ್ ಆ್ಯಂಡ್ ಲಾಕ್ ಇದೆ. ಇದು ಪ್ಲಸ್ ಮತ್ತು ಇದು ಮೈನಸ್. ಪ್ಲಸ್ಗೆ ವೆಲ್ಡಿಂಗ್ ರಾಡ್ ಹಾಕ್ತೀವಲ್ಲ ಆ ಪಾಯಿಂಟ್ನ ಹಾಕಬೇಕು, ಮೈನಸ್ಗೆ ಅರ್ಥಿಂಗ್ ಪಾಯಿಂಟ್ನ ಹಾಕಬೇಕು. ನಾವೊಂದು ಚಿಕ್ಕ ಟ್ರಯಲ್ ತೋರಿಸ್ತೀವಿ. ಈಗ ಪ್ಲಗ್ ನಾನು ಹಾಕಿದ್ದೀನಿ, ಈಗ ಆನ್ ಮಾಡಿದ್ದೀನಿ. ಇದು ಸ್ಟೀಲ್ ವೆಲ್ಡ್ ಮಾಡಲಿಕ್ಕೆ ನಾವು ವೋಲ್ಟೇಜ್ನ ತುಂಬ ಕಮ್ಮಿ ಇಟ್ಕೋಬೇಕು, ಮತ್ತು ಐರನ್ ವೆಲ್ಡ್ ಮಾಡಲಿಕ್ಕೆ ಸ್ವಲ್ಪ ವೋಲ್ಟೇಜ್ ಜಾಸ್ತಿ ಬೇಕಾಗುತ್ತೆ. 80 ತುಂಬ ಜಾಸ್ತಿ ಆಯಿತು, ಆದರೂ ನಾವು ಚೆಕ್ ಮಾಡ್ತಾ ಇದ್ದೀವಲ್ಲ ಎಲ್ಲ ನೋಡ್ತೀವಿ. 20 ಲಾಸ್ಟ್ ಇದೆ. ಇದು 200 ಮ್ಯಾಕ್ಸಿಮಮ್ ಇದೆ. ಎಷ್ಟೊಂದು ಚಿಕ್ಕ, ಇದಕ್ಕೆ ಒಂದು ಜಸ್ಟ್ ಪಾರ್ಕ್ ಮಾಡಿ ತೋರಿಸ್ತೀನಿ ಅಷ್ಟೇ. ಇದು ಈಗ ವೆಲ್ಡಿಂಗ್ ರಾಡ್ ಹಾಕೋದು, ಪ್ರೆಸ್ ಮಾಡಿ ಕಡ್ಡಿ ಒಳಗೆ ಹಾಕಿ ಮಾಡೋದು. ಅರ್ಥಿಂಗ್ ಕೊಟ್ಕೋಬೇಕು ನಾವು ಕ್ಲೀನಾಗಿ, ನೆನ್ಪಿಟ್ಕೊಳ್ರಿ. ಪ್ಲಸ್ ಮೈನಸ್ಸು ಕರೆಕ್ಟಾಗಿ ಹಾಕಬೇಕು, ಇಲ್ಲ ಶಾರ್ಟ್ ಆಗುತ್ತೆ ಬಾಕ್ಸು. ಇದು ನೀವು ಮನೆಯಲ್ಲಿ 2 ಫೇಸ್ಗೆ ಯೂಸ್ ಮಾಡ್ಬೋದು, 3 ಫೇಸ್ ಬೇಕು ಕರೆಂಟ್ ಅಂತ ಏನಿಲ್ಲ. ನಾನು ಚಿಕ್ಕ ಪುಟ್ಟ ಕೆಲಸ ಇರುತ್ತೆ ನಂದು, ಹಾಗಾಗಿ ನಾನು ತೊಗೊಂಡಿದ್ದೀನಿ. ಬಜೆಟ್ ತುಂಬ ಕಮ್ಮಿ ಇದೆ. ಇದು 6,500 7,000 ರೂಪಾಯಿಗೆ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.